ನಮಸ್ತೆ, ನಾನು ಕೊಳ್ತೂರಿಂದ ಪ್ರಭಾ ಅಂತ ಮಾತಾಡ್ತಾ ಇರೋದು. ಸರ್ ಏನಿಲ್ಲ, ನಿಮ್ PDO ನಮ್ಗೆ ಸರಿಯಾಗಿ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಆ ಲೇಡಿ ಮಾಡಿರೋದು ತಪ್ಪಂದ್ರೆ ನಮ್ದೇ ಜಾಗನಲ್ಲಿ ಬೇರೆಯವರಿಗೆ ಮನೆ ಕಟ್ಕೊಳ್ಳಕ್ಕೆ ಲೈಸೆನ್ಸ್ ಎಲ್ಲ ಕೊಟ್ಟು ನಮ್ಮೂರೇ ಹಾಳು ಮಾಡಿದ್ಲು. ನಾನೇ ಹೇಳ್ತಾ ಇದ್ದೀನಿ, ಅದು ದಯವಿಟ್ಟು ನಂಗೆ ನ್ಯಾಯ ದೊರಕಿಸ್ಕೊಡಿ. ಆಮೇಲೆ ನಮ್ಮ ಅಕ್ಕಪಕ್ಕದವ್ರಿಗೂ ತೊಂದರೆ ಆಗಿದೆ, ಅವ್ರನ್ನ ಇಂಟರ್ವ್ಯೂ ಮಾಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಇಂಥ ಬೇಜಾನ್ ಕೇಸುಗಳಿದೆ, ಬಟ್ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ನನ್ಗೆ ಏನು ಭಯ ಇಲ್ಲ. ನಾನು ಖಂಡಿತ ನೀವು ಎಲ್ಲಿ ಕರೆದ್ರೆ ಅಲ್ಲಿ ಬಂದು ಹೇಳ್ತೀನಿ. ಪ್ಲೀಸ್ ನಂಗೆ ಅದೊಂದು ನ್ಯಾಯ ದೊರಕಿಸಿ. ಕರ್ನಾಟಕದಲ್ಲಿ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು. ಮಹಾತ್ಮ ಗಾಂಧಿ ಹೇಳಿದಂತೆ ಗ್ರಾಮಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಸಣ್ಣ ಹಳ್ಳಿಯಿಂದ ಹಿಡಿದು ಅದಕ್ಕಿಂತ ಮುಂಚೆ ಹೋದರೆ ಕುಟುಂಬ ಮೊದಲು, ಮನುಷ್ಯನಿಂದ ಕುಟುಂಬಗಳೆಲ್ಲ ಸೇರಿದರೆ ಸಣ್ಣ ಹಳ್ಳಿ, ಒಂದು ಸ್ವಲ್ಪ ದೊಡ್ಡ ಹಳ್ಳಿ ಆದರೆ ಊರು. ಇಂಥ ಊರುಗಳೆಲ್ಲ ಸೇರಿದರೆ ಒಂದು ಪಂಚಾಯಿತಿ, ಅಂಥ ಪಂಚಾಯಿತಿಗಳೆಲ್ಲ ಸೇರಿದರೆ ಒಂದು ಮಂಡಲ ಅಥವಾ ಹೋಬಳಿಗಳೆಲ್ಲ ಸೇರಿದರೆ ತಾಲೂಕುಗಳೆಲ್ಲ ಸೇರಿದರೆ ಜಿಲ್ಲೆಗಳೆಲ್ಲ ಸೇರಿದರೆ ರಾಜ್ಯ. ಈ ರೀತಿ ಇದ್ದಾಗ ಮೂಲತಃ ಎಲ್ಲಿ ನಾವು ಅಭಿವೃದ್ಧಿಪಡಿಸಬೇಕು ಅನ್ನೋದು ನಾವೆಲ್ಲ ಯೋಚನೆ ಮಾಡಬೇಕಂತ ವಿಷಯ ಆಗಿದೆ. ಮೊಟ್ಟ ಮೊದಲಿಗೆ ಗ್ರಾಮಗಳು ಹೇಗಿದೆ, ಆ ಗ್ರಾಮಗಳು ಸ್ವಚ್ಛವಾಗಿರಬೇಕಾದ್ರೆ, ಸುಖವಾಗಿರಬೇಕಾದ್ರೆ ಆ ಗ್ರಾಮಗಳನ್ನು ಆಡಳಿತ ಯಾರ ಕೈಯಲ್ಲಿದೆ, ಆ ಆಡಳಿತ ಯಾವುದೆಲ್ಲ ಅಭಿವೃದ್ಧಿಗಳನ್ನು ಗ್ರಾಮಗಳಲ್ಲಿ ಮಾಡಿದ್ದಾರೆ, ಅಥವಾ ಜನಗಳು ಯಾವ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನಾವು ತಿಳಿದುಕೊಳ್ಳಲು ತಾಲೂಕಿನಾದ್ಯಂತ ಗ್ರಾಮಕ್ಕೂ ನಾವು ಭೇಟಿ ಕೊಟ್ಟು ಮನೆ ಭೇಟಿಯನ್ನು NK ಭಾರತ್ ನ್ಯೂಸ್ 24x7 ಇಂದ ನಾವು ಹಮ್ಮಿಕೊಂಡಿದ್ದೇವೆ. ಅದ್ರ ಪ್ರಕಾರ ಈ ದಿನ ನಾವು ನೋಡಿ ಬೋರ್ಡ್ ಕಾಣಿಸ್ತಾ ಇದೆ. ಮೊಟ್ಟ ಮೊದಲಿಗೆ ಈ ಒಂದು ತಾಲೂಕಲ್ಲಿ ಕೊಳ್ತೂರು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಗ್ರಾಮಕ್ಕೆ ಭೇಟಿ ನೀಡ್ತಾ ఇದ್ದೀವಿ. జై పెద్ద పైప్ వేసారు. ఆ పైపు పగిలిపోయి నీళ్ళు ఎడంటారు నెల ఇంకా వాళ్ళు వచ్చి సరిచేయాలి కదా. స్టేషన్ వచ్చి వస్తాను పైప్ డ్రైనేజ్ ఏమి లేదా? డ్రైనేజ్ చేయొచ్చు కదా. తిరిగి పైపులో తూర్పు పడిపోయి ఆ పైపు ఇది ఈ పైపు మళ్ళా వచ్చి రెడీ చేయాలి కదా ఇంకొకసారి. అయినా ఇప్పుడు మీకు అనుకూలం కావాలా? ನಮಸ್ತೆ, ನಾನು ಕೊಳ್ತೂರಿಂದ ಪ್ರಭಾ ಅಂತ ಮಾತಾಡ್ತಾ ಇರೋದು. ಸರ್ ಏನಿಲ್ಲ, ನಿಮ್ PDO ನಮ್ಗೆ ಸರಿಯಾಗಿ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಆ ಲೇಡಿ ಮಾಡಿರೋದು ತಪ್ಪಂದ್ರೆ ನಮ್ದೇ ಜಾಗನಲ್ಲಿ ಬೇರೆಯವರಿಗೆ ಮನೆ ಕಟ್ಕೊಳ್ಳಕ್ಕೆ ಲೈಸೆನ್ಸ್ ಎಲ್ಲ ಕೊಟ್ಟು ನಮ್ಮೂರೇ ಹಾಳು ಮಾಡಿದ್ಲು. ನಾನೇ ಹೇಳ್ತಾ ಇದ್ದೀನಿ, ಅದು ದಯವಿಟ್ಟು ನಂಗೆ ನ್ಯಾಯ ದೊರಕಿಸ್ಕೊಡಿ. ಆಮೇಲೆ ನಮ್ಮ ಅಕ್ಕಪಕ್ಕದವ್ರಿಗೂ ತೊಂದರೆ ಆಗಿದೆ, ಅವ್ರನ್ನ ಇಂಟರ್ವ್ಯೂ ಮಾಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಇಂಥ ಬೇಜಾನ್ ಕೇಸುಗಳಿದೆ, ಬಟ್ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ನನ್ಗೆ ಏನು ಭಯ ಇಲ್ಲ. ನಾನು ಖಂಡಿತ ನೀವು ಎಲ್ಲಿ ಕರೆದ್ರೆ ಅಲ್ಲಿ ಬಂದು ಹೇಳ್ತೀನಿ. ಪ್ಲೀಸ್ ನಂಗೆ ಅದೊಂದು ನ್ಯಾಯ ದೊರಕಿಸ್ಕೊಡಿ. ಮೇಡಮ್, ಈಗ ನಿಮ್ಮ ಮನೆ ನಿಮ್ಮ ಜಾಗದಲ್ಲಿ ಬೇರೆಯವ್ರು ಕಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಅದು PDO ಅವ್ರ ಪರ್ಮಿಷನ್ ಕೊಟ್ಟು ಅದ್ರ ಮೇಲೆ ಏನಾಗಿರೋದಾ? ಲೈಸೆನ್ಸೇ ಮನೆ ಕಟ್ಟಕ್ ಬರೋದು, ವಿತೌಟ್ ಲೈಸೆನ್ಸ್ ಮನೆ ಕಟ್ಟಕ್ ಬರಲ್ಲ. ಏನ್ ಲೈಸೆನ್ಸ್ ಕೊಟ್ರು, ಅವ್ರ ಹತ್ರ ಡಾಕ್ಯುಮೆಂಟ್ ಏನಿದೆ ತರಿಸಿ. ನಿಮ್ ಗಮನಕ್ಕೆ ತಂದಿದಾರ ಈ ತರ ಏನಾದ್ರು ಅವ್ರು ಕಟ್ತಾ ಇದಾರೆ ಅಂತ? ನಮ್ ಗಮನಕ್ಕಿಂತ ನಾವು ಸ್ವಲ್ಪ ದಿನ ಬರ್ಲಿಲ್ಲ ಈ ಊರ್ ಕಡೆ, ಆವಾಗ ಇದೆಲ್ಲ ನಡೆದಿದೆ. ಅದನ್ನ ಯಾರು ಮಾಡಿದಾರೋ ಏನ್ ಮಾಡಿದಾರೋ ಅದು ನಮ್ ತಂದೆ ಹೆಸರಲ್ಲಿದೆ. ಬೈ ಚಾನ್ಸ್ ಏನಾದ್ರು ನಂಬರ್ ಅಲ್ಲಿ ನಮ್ದು ಪ್ರಾಪರ್ಟಿ ಹೋಗುತ್ತೆ ಅಂದ್ರೆ ಎಲ್ಲ ಪ್ರಾಪರ್ಟಿ ನಾ ನಂಬರ್ ಅಲ್ಲಿ ಏನಿದೆ ಎಲ್ಲ ಹೋಗ್ಬೇಕು. ನಂದು ಒಬ್ಬಳದಲ್ಲ, ನಂದು ಒಬ್ಬಳದು ಹೋದ್ರೆ ಎಲ್ರದ್ದು ಹೋಗ್ಬೇಕು. ಗವರ್ಮೆಂಟ್ ಅಕ್ವೈರ್ ಮಾಡ್ಕೊಳ್ಳಿ, ನಂಗೆ ಪ್ರಾಬ್ಲಮ್ ಇಲ್ಲ. ಬಟ್ PDO ಇಂದಾನೆ ಇದೆಲ್ಲ. PDO 5 to 6 years ಇರ್ಬೋದು ಸರ್. ನಿಮ್ಮೂರಲ್ಲಿ 6 ವರ್ಷದಿಂದ ಇದಾರೆ ಕೊಳ್ತೂರು ಗ್ರಾಮ ಪಂಚಾಯತಿಯಲ್ಲಿ. ಅವ್ರ ಹೆಸರು ಮೇಡಮ್ ತಾಜ್ ಅಂತ ಬರ್ತೇವೆ ಸರ್. ಈ ವಿಚಾರವಾಗಿ ನೀವು ಕಾನೂನು ಹೋರಾಟ ಮಾಡ್ತಾ ಇದ್ದೀರಾ? ತಹಸೀಲ್ದಾರ್ ಹತ್ರ ಹೋದೆ, 6 years ಇಂದ ಅಡಿತಾ ಇದೀವಿ. EO ಹತ್ರ ಹೋದೆ, ಬಟ್ ಎಲ್ಲೂ ನ್ಯಾಯ ದೊರಕಿಸಿಲ್ಲ. ಕೃಷ್ಣ ಬೈರೇಗೌಡ ಹತ್ರ ಹೋಗಿ ಒಂದು ಲೆಟರ್ ಕೊಟ್ಟೆ, ಅವ್ರು ಇಮ್ಮಿಡಿಯೇಟ್ ಸರ್ವೆ ಮಾಡಿ ಅಂದ್ರು. ಇದುವರೆಗೂ ಇಲ್ಲ. ಮೇಡಮ್, ಆ ಜಾಗ ನಿಮ್ ತಂದೆ ಅವ್ರದಾ? ಅವ್ರ ತಂದೆ ಕಾಲದ್ದು. ಈಗ ನಮ್ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಸರೌಂಡಿಂಗ್ಸ್ ಅಲ್ಲಿ ಇದಾರೆ. ನನ್ನ ಪ್ರಾಪರ್ಟಿ ಹೋಗುತ್ತೆ ಅಂದ್ರೆ ಅವ್ರು ಹೋಗ್ಲಿ ಬಿಡಿ, ಹೋಗ್ಲಿ. ಪಿತ್ರಾರ್ಜಿತ ಆಸ್ತಿ. ನೀವು PDOಗೆ ಅರ್ಜಿ ಕೊಟ್ಟು ಎಷ್ಟು ವರ್ಷ ಆಯ್ತು ಮೇಡಮ್? ಇದು 6 years ಇಂದ ನನ್ನ ಸಿಸ್ಟರ್ ಕೊಟ್ಟಿರೋದು. 74-75 years. ಶಿ ಇಸ್ ವೆರಿ ಓಲ್ಡ್. ಬಟ್ ಆದ್ರೂ ನಡಿಯಕ್ ಆಗ್ತಿದ್ರು. ನಾನು ಕೇರ್ ಟೇಕ್ ತಗೊಂಡು ಹೋಗಿ ಬಂದು ಏನ್ ರೆಸ್ಪಾನ್ಸ್ ಇಲ್ಲ. ಹೋದಾಗ ಏನೋ ಒಂದು ಹೇಳ್ಬಿಟ್ಟು, ಅದ್ರಲ್ಲೂ ನಮ್ಮಲ್ಲಿ ಡೈರೆಕ್ಟರ್ಸ್ ಆಗಿದಾರಲ್ಲ, ಅವ್ರಿಗೆ ತುಂಬಾ ಮೇಲ್ಗೈ ಇದೆ PDO ಆಫೀಸಲ್ಲಿ. ಅವ್ರು ಮಾತಾಡಕ್ಕೆ ಬಿಡಲ್ಲ. ನಾನು ಅವ್ರಿಗೂ ಫೈರ್ ಮಾಡಿದೀನಿ. ನಾನು ಕೇರ್ ಮಾಡೋದಿಲ್ಲ. ಯಾಕಂದ್ರೆ ಅದೇ ಗವರ್ಮೆಂಟ್ ಅಫಿಷಿಯಲ್ PDO ಮಾತಾಡ್ಬೇಕು. PDO ಮಾತಾಡೋದು ಬಿಟ್ಟು ಬೇರೆ ಮಾತಾಡಕ್ಕೆ ಯಾವ ರೈಟ್ಸ್ ಇರಲ್ಲ. ಸೊ ನಾನು ಅದನ್ನೇ ಕ್ವಶನ್ ಮಾಡಿದ್ದೀನಿ. ಸೊ ದಯವಿಟ್ಟು ಇದೊಂದು ನ್ಯಾಯ ದೊರಕಿಸ್ಕೊಂಡ್ರೆ ನಿಮ್ಮ ಮೀಡಿಯಾ ಮುಖಾಂತರ ಖಂಡಿತ ನಿಮ್ಗೆ ದೊರಕಿಸ್ಕೊಡ್ತೀನಿ. ನನ್ನ ಹೆಸರು ಕೊಳ್ತೂರು. ನಮ್ಗೆ 75 ವರ್ಷ. ಇದು ನಮ್ದು ಗದ್ದೆ ಇದೆ, ಅಲ್ಲಿ ಗದ್ದೆ ಹತ್ರ ಮೊರಿ ಕಟ್ಟಿದ್ದು.
ಮೋರಿನ ಅವತ್ತು ಹೇಳಿದೀನಿ ನೀರ್ ಕರೆಕ್ಟ್ ಆಗಿ ಹೋಗುವಾಗೆ ಕರೆಕ್ಟ್ ಆಗಿ ಮಾಡಿ ಅಂತ. ಓ ಮೇಡಮ್ ಮಾಡ್ತೀವಿ ಅಂತವ್ರೆ. ಇವಾಗ ನೀವು ಇನ್ಸ್ಪೆಕ್ಷನ್ ಮಾಡಿ ಮೋರಿ ಹೆಂಗ್ ಮಾಡಿದಾರೆ ಅಂತ ಒಂದು ಇಂಜಿನಿಯರ್ ಕರ್ಕೊಂಡ್ ಬನ್ನಿ, ಗೊತ್ತಾಗುತ್ತೆ. ನಾನ್ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ. ಯಾರು ಮಾಡಿಸಿದ್ದು ಮೋರಿನ? ಪಿಡಿಒನೆ ಆಯ್ನೆ ನಿಂತ್ಕೊಂಡು ಮಾಡಿಸಿದ್ದು. ಅವ್ರಿಗೆ ಕಾಂಟ್ರಾಕ್ಟ್ ಯಾರು ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಅದೆಲ್ಲ ಗೊತ್ತಿಲ್ಲ. ಕಾಂಟ್ರಾಕ್ಟ್ ಯಾರೇ ಆಗ್ಲಿ ಪಂಚಾಯತ್ ಇಂದ ಅನುದಾನ ಕೊಟ್ರೇನೆ ಅಲ್ಲ ಮಾಡೋದು. ಅವತ್ತು ಹೇಳಿದೀನಿ ಅವ್ರಿಗೆ ಪಿಡಿಒಗೆ ಇದು ಕರೆಕ್ಟ್ ಆಗಿ ಮಾಡಿ. ನಮ್ಮ ಪಕ್ಕದಲ್ಲೇ ನಮ್ದು ಕಾಲುವೆ ಹೋಗುತ್ತೆ ಗದ್ದೆ ಹತ್ರ. ಆ ಕಡೆಯಿಂದ ಕೊನೆ ತನಕ ನಮ್ದು ಗದ್ದೆ ಇದೆ. ಅದ್ರ ನೀರು ಈ ಕಡೆ ಒಂದು ಏಟಿ ಇದೆ. ಆ ನೀರೆಲ್ಲ ಹೋಗುತ್ತೆ. ಇದನ್ನ ಭದ್ರ ಮಾಡಿ ಅಂತ ಇವತ್ತು ನೀವು ಹೋಗಿ ಅಲ್ಲಿ ನೋಡಿ ಆ ಮೋರಿ ಕಟ್ಟು ರೀತಿನ, ಅದ್ ನೀರು ಹೋಗೋ ರೀತಿನ ಅಂತ ಗೊತ್ತಾಗ್ತದೆ. ಯಾರಾದ್ರೂ ಸಿವಿಲ್ ಇಂಜಿನಿಯರ್ ಕರ್ಕೊಂಡು, ನಮ್ಗೆ ಗೊತ್ತಿಲ್ಲ, ನಾವು ಇಲ್ಲಿ ಈಗ ಮೋರಿಯಿಂದ ಏನ್ ತೊಂದರೆ ಇದೆ ಮತ್ತೆ ನಿಮ್ಗೆ ಮತ್ತೆ ಗದ್ದೆಗಳಿಗೆ ಆ ಮೋರಿನ ಇವಾಗ ತೆರವುಗೊಳಿಸಿ ಬೇರೆ ತರ ಯೋಜನೆ ಮಾಡ್ಬೇಕು ಅವರು. ಇಂಜಿನಿಯರ್ ಕರ್ಕೊಂಡು ಬಂದು ಸಿವಿಲ್ ಇಂಜಿನಿಯರ್ನ ಪ್ಲಾನ್ ಮಾಡಿ ಕಟ್ಟಬೇಕದು. ನಮ್ಮ ದೊಡ್ಡಪ್ಪನ ಹೆಸರಲ್ಲಿ ಇದೆ, ಹನುಮಪ್ಪ ಹೆಸರಲ್ಲಿ ಜಾಗ ಇರೋದು ಹನುಮಪ್ಪ ಹೆಸರಲ್ಲಿ. ಮನೆ ಕಟ್ಬಿಟ್ಟವ್ರೆ. ಕಟ್ಟುವಾಗ ನಾನು ಏನ್ ಮಾಡಿದೆ, 3 ಅಡಿ ನಮ್ಗೆ ಬೇಕು ಬಿಟ್ಬಿಡಿ ಅಂತ ಹೇಳಿದ್ವಿ. ನಾನು 4 ಅಡಿ ಬಿಡ್ತೀವಿ ಅಂತ ಅವನೇ ಹೇಳಿದ್. ಪ್ರಭಾವ ಇವ್ರು ಏನ್ ಹೇಳಿದ್ರು, ಏನೋ ಅವ್ರ ಜಾಗ ಕಡಿಮೆ ಇದೆಯೇನೋ, 2 ಅಡಿ ಬಿಟ್ಕೊಡ್ತಾರಣ್ಣ. ಆಯ್ತಮ್ಮ ನೀವು ಹೇಳ್ದಂಗೆ ನಾವು ಆಗಲಿ ಅಂತ ಒಪ್ಕೊಂಡ್ಮೇಲೆ ಮತ್ತೆ ಏನಾಯ್ತೋ ಏನೋ ಅವ್ರಿಗೂ ಇವ್ರು ನನ್ಗೆ 8 ದಿವಸ ಕೊಡೋಣ. ನಿಮ್ಗೆ 8 ದಿವಸ ಬೇಡಪ್ಪ, 10 ದಿವಸ ತಕೋ, ನಾವೇನ್ ಬರಂಗಿಲ್ಲ ಅಲ್ಲಿ, ನಮ್ಗೇನೋ ವೈಟ್ ವಾಶ್ ಮಾಡಕ್ ಬೇಕು ಅಂತ ನಾನು ಹೇಳಿದೆ. ಆಯ್ತು ಅಂತ ಒಪ್ಕೊಂಡು ಮಧ್ಯ ಮನುಷ್ಯ ಇರ್ತಾನಲ್ಲ ಅವ್ನು ನಾನು ಕೇಳಲ್ಲಪ್ಪ ನಿನ್ನೆ ಕೇಳೋದು ಅಂತ ಹೇಳಿದ್ರೆ ಅವತ್ತೇನೋ ಇವ್ರಿಗೂ ಅವ್ರಿಗೂ ಏನೋ ಮಾತ ಕಡೆ ಏನಾಯ್ತೋ ಏನೋ ನಂಗೆ ಗೊತ್ತಿಲ್ಲ. ಆಯ್ತು. ಅದಾದ್ಮೇಲೆ ಏನಪ್ಪ ಈ ತರ ಎಲ್ಲ ಇದು ಮಾಡ್ತಾ ಇದ್ದಾರಲ್ಲ ಯಾಕೆ ಅಂದ್ರೆ, ಅಣ್ಣ ನನ್ನ ಮನೆನಾ ಬಿಡಕ್ಕೆ ನೀನ್ ಕೋರ್ಟ್ಗೆ ಹಾಕೋ. ಸರಿ ಆಯ್ತಪ್ಪ ಹಂಗೆ ಮಾಡ್ತೀನಿ ಅಂದ್ಬಿಟ್ಟು ಕೋರ್ಟ್ ಹಾಕಿದ್ದೀನಿ. 2.5 ವರ್ಷ ಆಯ್ತು, ನಡೀತಾನೆ ಇದೆ ಇನ್ನ. ಅದೇನು ಬಿಟ್ಟಿಲ್ಲ, ಇಷ್ಟೇ ಇರೋದು ಆ ಮನೆಗೂ ಈ ಮನೆಗೂ 4 ಇಂಚಿ ಅಂತ. ಈಗ ನಿಮ್ಗೆ ಕೊಳ್ತೂರು ಗ್ರಾಮ ಪಂಚಾಯತಿ PDO ಇಂದ ಏನಾದ್ರು ಅನ್ಯಾಯವಾಗಿದೆಯಾ? PDO ಆದ ಹೇಳಿದ್ರಲ್ಲ, ಇದು ಹೆಸರು ಅವ್ರ ಹೆಸರಲ್ಲಿ ಇಲ್ಲ, ಜಾಗ ಇರೋದು ಹನುಮಪ್ಪ ಹೆಸರಲ್ಲಿ. ಕರೆಂಟ್ ಇಲ್ಲಿ ಕೊಡ್ಬೇಡ, ನಮ್ ಮನೆ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಯ್ತು ಅಂದ್ಬಿಟ್ಟು ಇವಾಗೆಲ್ಲ ಮನೆನೂ ಕಟ್ಬಿಟ್ರು, ಕರೆಂಟ್ ಸರ್ವಿಸ್ ಮಾಡ್ಬಿಟ್ಟಾರ. PDO ಅವ್ರ ಸಪೋರ್ಟ್ ಮೇಲೆನೆ ಇದೆಲ್ಲ ಆಗಿರೋದಾ? ಯಾರು PDO ಇಲ್ಲಿ ನಿಮ್ಮೂರಲ್ಲಿ? ಅದೇ ಅವರು ಏನಂತ ಮೆಹರ್ ತಾಜಾ. ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ ಅವರು? 5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ತೊಂದರೆ ಕೊಡ್ಬೇಕಂತಾನೆ ಅವ್ರು ಮಾಡಿರೋದದು? ತೊಂದರೆ ಕೊಡ್ಬೇಕು ಅಂತಿಲ್ಲ, ಮಾಡೋರೆ. ಅದೇ ಹೇಳಿದ್ರೆ ನಾನು ಆಯ್ತು ಮಾಡ್ತೀನಿ, ನಾನು ತೋರಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಬಿಟ್ಟವ್ರೆ. ಎಲ್ಲ ಮನೆ ಕಟ್ಟವ್ರು ನೋಡಿ, ಇದೇ ಮನೆ ಕಾಣತೈತೆ ನೋಡಿ. ನೀವು ಕೋರ್ಟ್ಗೆ ಹಾಕಿದ್ರೇನು ಇವರು ಪರ್ಮಿಷನ್ ಕೊಟ್ಟು ಮನೆ ಕಟ್ಕೊಳಕ್ಕೆ ಇದು ಮಾಡಿದ್ದಾರೆ, ಬೆಂಬಲ ಮಾಡಿದ್ದಾರೆ. ಯಾಕೆ ಕೊಡ್ತಾ ಇತ್ತು ನಾನು ಹೇಳಿದ್ದು ಆಯ್ತು ಅಂತ ನಂಗೆ ಒಪ್ಕೊಂಡು ನಾನು ಅರ್ಜಿ ಕೊಟ್ಟಿದ್ದೀನಿ. ಆದ್ರೂ ಈ ತರ ಮಾಡ್ಬಿಟ್ಟ. ಮತ್ತೆ ಆಮೇಲೆ ಆ ಕಡೆ ಆ ಕಡೆ ಮನೆಯವರು, ಆ ಕಡೆ 2 ಅಡಿ ನಂದು ಐತೆ. ಅಲ್ಲೇನ್ ಮಾಡೋರೆ, ಸೀಟ್ ಮೆಟ್ಟಿಗೆ ಸೀಟ್ ಆಗ್ತಾ ಇದ್ರೆ ನಾನೇನ್ ಹೇಳಿದೆ, ನೋಡಪ್ಪ ಇದು ಕೋರ್ಟಲ್ಲಿ ನಡೀತಾ ಇದೆ, ಇದಾಗುವರ್ಲು ನೀವೇನು ಮಾಡಬೇಡ್ರಿ, ಆದ್ರೆ ನಿಮ್ ಮನೆಗೆ ಮಾಡ್ಕೊಳ್ಳಿ, ನಮ್ಮ ಮನೆ ಹತ್ರ ಮಾಡಬೇಡಿ ಅಂತ ಹೇಳಿದಕ್ಕೆ ಅವನು ಬಂದು ಹೊಡೆದ್ಬಿಟ್ಟ. ಯಾರು? ಆ ಮನೆಯವನು. ಇಲ್ಲಿ ಹೊಡೆದ್ಬಿಟ್ಟು ರಕ್ತ ಗಿಕ್ತ ಎಲ್ಲ ತೋರಿದ್ರೆ 4 ದಿವಸ ಚಂದ್ರಪ್ಪ ಅಂತ